राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात परब्रह्मा तस्मै श्री गुरुवे नमः। गुरु साक्षात परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜೈ ಜೈ ರಘುವೀರ ಸಮರ್ಥ ಪಾರ್ವತಿ ಪದೇಶ್ವರ ಮಹಾದೇವ। ಶ್ರೀ ಗುರುದೇವ। ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್। श्रीराम जय राम जय जय राम, श्रीराम जय राम जय जय राम। श्रीराम जय राम जय जय राम, श्रीराम जय राम जय जय राम। सुंदर माधव मेघश्याम, जानकी जीवन राम राम। श्री राम जय राम जय जय राम, श्री राम जय राम जय जय राम। राम 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 सीता राम राम राम, राम 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 सीता राम राम राम। शिवाय नमः ओम, शिवाय नमः ओम, शिव 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 हराय नमः ओम। राम शिव ओम शिव, राम शिव ओम शिव, सांब हर हर महादेव। श्रोते पुसती कोण ग्रंथ, काय बोलिले जी येथ। श्रवण केलियाने प्राप्त काय आहे, ग्रंथानाम दासबोध। गुरु शिष्यांच्या संवाद, येथ बोलिला विशद भक्तिमार्ग श्रीराम। नवविधा भक्ती आणि ज्ञान, बोलिले वैराग्याचे लक्षण। बहुधा आध्यात्म निरूपण निरूपिले, भक्तीचे न योगे देव निश्चयी पावती मानव। ऐसा आहे अभिप्राव ये ग्रंथी, जय जय रघुवीर समर्थ। ಶ್ರೀರಾಮ್. ಪ್ರಥಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು
ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಅತ್ಯಂತ ಪ್ರೇಮದ ಶಿಷ್ಯ ನಮ್ಮ ಬಸಣ್ಣವರು, ಅತ್ಯಂತ ಪ್ರೇಮದ ಮನೆ ನಮ್ಮ ಮಹಾರಾಜರ ಅತ್ಯಂತ ಪ್ರೇಮದ ಒಂದು ಮನೆ ಯಾವುದಪ್ಪ ಅಂದ್ರೆ ಅದು ಬಸಣ್ಣವ್ರದು. ನಮ್ಮ ಮಹಾರಾಜರು ಅತ್ಯಂತ ಪ್ರೇಮದಿಂದ ಹಾಕಿಕೊಟ್ಟ ಸಪ್ತಾಹ ಅಂದ್ರೆ ಸದ್ಗುರು ಸಮರ್ಥ ಕಾಡಸಿದ್ದೇಶ್ವರ ಮಹಾರಾಜರ ಶಿಷ್ಯ ಸಪ್ತಾಹ. ವಾಸ್ತವಿಕವಾಗಿ ನಾವು ವಿಚಾರ ಮಾಡಲಿಕ್ಕಾಗಿ 27 ಸಪ್ತಾಹಗಳನ್ನು ಏನು ನಾವು ಹೇಳ್ತೇವಲ್ಲ, 27 ಸಪ್ತಾಹದೊಳಗೆ ಅತ್ಯಂತ ಮಹತ್ವಪೂರ್ಣ ಸಪ್ತಾಹ ಯಾವುದಂದ್ರೆ ಕಾಡಸಿದ್ದೇಶ್ವರ ಮಹಾರಾಜರ ಸಪ್ತಾಹ. ಯಾಕಂದ್ರೆ ಸಾಂಪ್ರದಾಯದ ಮೂಲ ಪುರುಷರ ಸಪ್ತಾಹ ಇದು. ಇಷ್ಟೊಂದು ಒಂದೊಂದು ಆಶ್ಚರ್ಯ ಅನ್ನಿಸ್ತದ. ಸಾಂಪ್ರದಾಯದ ಮೂಲ ಪುರುಷರ ಸಪ್ತಾಹವನ್ನು ಅತ್ಯಂತ ಏನಪ್ಪ ಅಂದ್ರೆ ಅಂತರಂಗದ ಶಿಷ್ಯನ ಮನೆಯಲ್ಲಿ, ಆಮೇಲೆ ಅತ್ಯಂತ ಬಡವನಾಗಿರುವಂತಹ ಶಿಷ್ಯನ ಮನೆಯೊಳಗೆ ಮಹಾರಾಜರು ಯೋಜಿಸಬೇಕಾದ್ರೆ ಮಹಾರಾಜರ ಒಂದು ಭವಿಷ್ಯದ ಒಂದು ಇದು ಹೆಂಗಿರಬೇಕು ಅಂತ ಅನ್ನಿಸ್ತದೆ. ಇವತ್ತಿನ ದಿವಸ ನಾವು ನೋಡ್ತೀವಿ, ಎಲ್ಲ ಸಪ್ತಾಹಗಳನ್ನು ಅಡ್ಡಾಡಿದರೂ ಸಹಿತ ಕಾಡಸಿದ್ದನ ಮನೆಯೊಳಗೆ ನಡೆಯುವಂಥ ಈ ಬಸಣ್ಣವ್ರ ಸಪ್ತಾಹದ ಒಳಗೆ ನಡೆಯುವಂಥ ಕಾರ್ಯಕ್ರಮದ ಆನಂದನೇ ಬೇರೆ, ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಒಂದು ಸತ್ವನೇ ಬೇರೆ. ಇಲ್ಲಿ ತಮ್ಮ ಒಂದು ಅನುಭವವನ್ನು ಏನು ವ್ಯಕ್ತಪಡಿಸ್ತಾರಲ್ಲ, ಆ ಪ್ರವಚನಕಾರರ ಅನುಭವಗಳ ಒಂದು ಶ್ರೇಷ್ಠತೆಯೇ ಬೇರೆ ನಾನು ನೋಡಲಿಕ್ಕಾಗಿ. ಯಾಕೆ ಹಿಂಗೆ ಅಂದ್ರೆ ಅವ್ರು ಇಡೀ ಮನೆತನನೇ ಸಮರ್ಥರಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಮನೆತನ. ಯಾವುದೇ ಒಂದು ಕಾರ್ಯ ಆಗಬೇಕಾಗಿತ್ತು ಅಂದ್ರೆ ಅದರ ಹಿಂದೆ ನಮ್ಮ ಅಪಾರವಾದ ಭಕ್ತಿಯ ಸಂಪತ್ತ ಭಾಳ ಮುಖ್ಯದ. ಹಂಗೆ ಇವತ್ತಿನ ದಿವಸ ಸಪ್ತಾಹದ ಪ್ರಾರಂಭದ ದಿನ ಕೂಡಿರುವಂಥ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಮರ್ಥರು ಇಲ್ಲೇ ಕಾಡಸಿದ್ದೇಶ್ವರರ ವಚನ ಅನ್ನುವಂಥ ಗ್ರಂಥವನ್ನು ಪೂಜೆಗಾಗಿ ಅವರು ನೇಮಿಸ್ಯಾರ. ಆ ಗ್ರಂಥದೊಳಗೆ ಆ ವಚನವನ್ನು ಇದೇ ಈಗ ನಮ್ಮ ಕಾಡಸಿದ್ದ ಓದೋದಲ್ಲ, ಅದನ್ನು ನೋಡಲಿಕ್ಕಾಗಿ ಮೂಲ ಸಾಕಾರ ಗಣೇಶನಿಂದ ಹಿಡ್ಕೊಂಡು ನಿರಾಕಾರ ನಿರ್ಗುಣ ಅನ್ಕೋತ ಎಷ್ಟೊಂದು ಶಿಷ್ಯರುಗಳು ಆಗಿ ಹೋದರು. ಗುರುವಿನಿಂದ ಶಿಷ್ಯರುಗಳು ಎಷ್ಟೊಂದು ಶಿಷ್ಯರುಗಳು ಆಗಿ ಹೋದರು. ಕೊನೆಗೆ ಜ್ಞಾನೇಶ್ವರ ಮಹಾರಾಜರು ಅದ್ರೊಳಗೆ ಬರ್ತಾರೆ. ಜ್ಞಾನೇಶ್ವರ ಮಹಾರಾಜರಿಂದ ಮುಂದೆ ಏನದಲ್ಲ ಗಹನಿನಾಥರು ಏನು ಹೌದಲ್ಲ ರೇವಣ್ಣನಾಥರಿಂದ ಈ ಎರಡೂ ಪಂಥಗಳು ಕವಲು ಒಡೆದು ಬಿಟ್ಟು ಅಲ್ಲಿ ವಾರ್ಕರಿ ಪಂಥ ಆಯ್ತು, ಇಲ್ಲೇ ಇಂಚಿಗೇರಿ ಪಂಥ ಅನ್ನುವಂಥದ್ದು ನಿರ್ಮಾಣ ಆಯ್ತು. ಅದರೊಳಗೆ ನೀವುಗಳೆಲ್ಲ ಇದ್ದೆವು. ಈ ಒಂದು ಪಂಥ ಏನದಲ್ಲ, ಎಂಥ ಪಂಥವನ್ನು ನಮಗೆ ತಂದು ಕೊಟ್ಟಾರಂದ್ರೆ ಒಂದು ಸ್ವಲ್ಪ ಸೂರಿಗೆ ಸಮರ್ಥರಂತಾರ, ಸದ್ಯೋಗ ಪಂಥೆ ಘರಿಯಾಣಿಯೇಲೆ ಅಂಗೇ ಜಮಾತೆ ಪರಬ್ರಹ್ಮ ಕೇಲೆ. ಸದ್ಯೋಗ ಪಂಥೆ प्रचंड तो बोध रवि उदेला विसरो कसामी गुरुपादुकाला. विसरो कसामी गुरुपादुकाला. जय जय रघुवीर समर्थ. ಎಂಥ ಪಂಥವನ್ನು ನಮ್ಮ ಮನೆಯವರೆಗೆ ತಗೊಂಡು ಬಂದರು ನಮ್ಮ ಮಹಾರಾಜರು. ಗುರುನಾಥ ಮಾಡಿದ ಉಪಕಾರವನ್ನು ನಾವು ಸ್ಮರಿಸ್ಕೊತ ಹೋದೆವಂದ್ರೆ ಇಷ್ಟೊಂದು ಅದ್ಭುತ ಅನ್ನಿಸ್ತದಲ್ಲ. ಎಂಥ ಪಂಥಪ ಇದು! ಭಕ್ತಿ, ಜ್ಞಾನ, ವೈರಾಗ್ಯ ಈ ಮೂರರ ಒಂದು ಸಂಪನ್ನತೆಯನ್ನು ಈ ಪಂಥದೊಳಗೆ ನಾವು ಕಾಣ್ತೇವೆ.
ಇಲ್ಲಿ ಆಗಿ ಹೋದಂಥ ಎಲ್ಲ ಮಹಾತ್ಮರು ಮಾಡಿದಂಥ ಗುರುಭಕ್ತಿಯನ್ನು ನೋಡಿದೇವಂದ್ರೆ ಭಕ್ತಿಯ ಪರಾಕಾಷ್ಠತೆಗೆ ಹೋಗಿ ಮುಟ್ಟಿದಂತಹ ಒಂದು ಸ್ಥಿತಿಗೆ ಹೋಗ್ಯಾರ ಎಲ್ಲರೂ. ಅಂಥ ಒಂದು ಸ್ಥಿತಿಯನ್ನು ಅಲಂಕರಿಸ್ಯಾರ. ಜ್ಞಾನ ಅಂತೂ ಹೆಂಗದ ಅಂದ್ರೆ ಈ ಒಂದು ಪಂಥದೊಳಗಿರುವಂತಹ ಸದ್ಗುರುಗಳ ಒಂದು ಜ್ಞಾನ ಹೆಂಗದ ಅಂದ್ರೆ ಪ್ರತಿಯೊಬ್ಬರು ಆತ್ಮಜ್ಞಾನವನ್ನು ಸ್ಥಿತಿಗೆ ಹೋಗಿ ಮುಟ್ಟಿದಂಥವ್ರಿದ್ದಾರೆ. ವೈರಾಗ್ಯ ಅಂತರೂ ಸಾದಾ ವೈರಾಗ್ಯ ಅಲ್ಲ, ಪ್ರಬಲವಾದ ವೈರಾಗ್ಯ. ಈ ಒಂದು ಪಂಥದೊಳಗಿದ್ದಂಥ ಮಹಾತ್ಮರನ್ನು ನಾವು ನೋಡಿದಾಗ ಅನ್ನಿಸ್ತದ, ಇಂಥ ಅಮೂಲ್ಯವಾದ ಪಂಥ ಏನದಲ್ಲ ಅದನ್ನು ನಾವು ಹೆಂಗೆ ಮರಿಬೇಕು, ಹೆಂಗೆ ಮರಿಲಿಕ್ಕೆ ಆಗಲಾರ್ದಂಥ ಉಪಕಾರ ನಮ್ಮ ಮಹಾರಾಜರು ಮಾಡ್ಯಾರ. ಹೆಂಗೆ ಮರೆಯಲಿ ಸದ್ಗುರು ನಿನ್ನ ಹಾಗೆ ಹೆದರಿಕೆ ಇಟ್ಟಿ ಹೆದರಿಕೆ ಇಟ್ಟಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟಿ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಹಾಕ್ರ ಮರೆಯದಂತ ಹೆದರಿಕೆ ಇಟ್ಟಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟಿ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಶಾಸ್ತ್ರ ಪುರಾಣಗಳ ಪ್ರಮೇಯ ಕರಸಿ ಶಾಸ್ತ್ರ ಪುರಾಣಗಳ ಪ್ರಮೇಯ ಕರಸಿ ಮೂರು ಅವಸ್ಥೆಗಳ ಎತ್ತರ ಕೋಟಿ ಮೂರು ಅವಸ್ಥೆಗಳ ಎತ್ತರ ಕೋಟಿ ತೀರ್ಥಯಾತ್ರೆಯ ಹಂಬಲ ಕರಸಿ ತೀರ್ಥಯಾತ್ರೆಯ ಹಂಬಲ ಕರಸಿ
ಮರೆಯದಂತ ಹೆದರಿಕೆ ಇಟ್ಟಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟಿ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಪರಮಾರ್ಥ ಮಾಡಿ ಎಲ್ಲಿ ನೋಡಿದಲ್ಲಿ ಸಾಕ್ಷಿ ಎಲ್ಲಿ ನೋಡಿದಲ್ಲಿ ಸಾಕ್ಷಿ ಮರೆಯದಂತ ಹೆದರಿಕೆ ಇಟ್ಟಿ ಮರೆಯದಂತ ಹೆದರಿಕೆ ಇಟ್ಟಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟಿ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟಿ ಹ್ಯಾಂಗೆ ಮರೆಯಲಿ ಸದ್ಗುರು ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ ಹ್ಯಾಂಗೆ ಮರೆಯಲಿ ಹ್ಯಾಂಗೆ ಮರೆಯಲಿ. ಗುರು ಮತ್ತು ಶಿಷ್ಯರ ಒಳಗಿನ ಸಂಬಂಧ ಎಷ್ಟೊಂದು ಗಾಢ ಇರ್ತದ ಅಂತಂದ್ರೆ ಆ ಗಾಢತೆಯನ್ನು ನಮಗೆ ಕಲ್ಪನಾ ಮಾಡಿಕೊಡ್ತದೆ ಈ ನಮ್ಮ ಮಹಾರಾಜರ ಮುಖದಿಂದ ಬಂದಂಥ ವಾಣಿ. ವಾಸ್ತವಿಕವಾಗಿ ನಮ್ಮ ಮಹಾರಾಜರು ಏನನ್ನು ಬರೀಬೇಕು ಸಾಹಿತ್ಯವನ್ನು ಮಾಡಿ ಇಡಬೇಕು ಅಂತೇಳಿ ಅಪೇಕ್ಷೆದವರು ಅಲ್ಲ. ಆದರೂ ಸಹಿತ ಈ ಪದ ಅವ್ರ ಮುಖದಿಂದ ಬರಬೇಕಾದ್ರೆ ಅವ್ರ ಗುರುಭಕ್ತಿಯನ್ನು ನಾವು ನೆನೆಸ್ಕೋಬೇಕು. ಅವ್ರು ಮಾಡಿದಂಥ ಗುರುಭಕ್ತಿಯನ್ನು. ಸಮರ್ಥ ರಾಮಚಂದ್ರ ಮಹಾರಾಜರ ಸ್ಥಿತಿ ಹೆಂಗಿತ್ತಂದ್ರೆ ಗಂಭೀರ ಸ್ವರೂಪ, ಗಂಭೀರವಾದಂತಹ ಒಂದು ಅವರ ಒಂದು ನೇಚರ್ ಏನಂತಾರೆ ಅದಕ್ಕೆ ಸ್ವಭಾವ. ಇದಕ್ಕಾಗಿ ಯಾರೋ ಅವರಿಂದ ಅವರ ಸಮೀಪಕ್ಕೆ ಬರಲಾರ್ದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಬಾಬಾಸಾಹೇಬ್ ಮಹಾರಾಜರ ನಿರ್ಯಾಣದ ನಂತರ. ಸಾಕಷ್ಟು ಜ್ಞಾನವಂತರು, ಸಾಧನ ಸಂಪನ್ನರು, ಆತ್ಮ ಸಾಕ್ಷಾತ್ಕಾರಿಗಳು ಭಾವುರಾಯನ ಭಕ್ತಿಯನ್ನು ಬೆಳೆಸಬೇಕು ಅಂತೇಳಿ ತಮ್ಮ ಪ್ರಪಂಚವನ್ನೇ ತ್ಯಾಗ ಮಾಡಿದಂಥ ಸದ್ಗುರು ಸಮರ್ಥ ರಾಮಚಂದ್ರ ಮಹಾರಾಜರ ಸ್ಥಿತಿ ಹಿಂದೊಮ್ಮೆ ಹೆಂಗಾಗಿಬಿಟ್ಟಿತ್ತು ಅಂದ್ರೆ ಅವರಿಂದ ಏನಾದರೂ ಸಲಹೆ ಸೂಚನೆಗಳನ್ನು ತಗೋಬೇಕನ್ನುವಂಥ ಒಂದು ಅಪೇಕ್ಷೆಯಿಂದನೂ ಮಂದಿ ಹಿಂದೆ ಸರಿಲಿಕ್ಕತ್ತಿತ್ತು. ಯಾಕಂದ್ರೆ ಇವರ ಸ್ವಭಾವ ವಾಸ್ತವಿಕವಾಗಿ ನಾವು ನೋಡಲಿಕ್ಕಾಗಿ ಅಧ್ಯಾತ್ಮದೊಳಗೆ ಗಂಭೀರತೆ ಅನ್ನುವಂಥದ್ದೇ ಭಾಳ ಮುಖ್ಯ ಇರ್ತದೆ. ಎಲ್ಲಿ ಒಂದು ಆ ಸ್ಥಿತಿಗೆ ಹೋಗಿ ಮುಡ್ತಾರಲ್ಲ ಅಲ್ಲಿ ಗಂಭೀರ ವದನ ಅನ್ನುವಂಥದ್ದು ಅವ್ರಂತಲ್ಲಿ ಕಂಡು ಬರ್ತಿರ್ತದೆ. ಕೆಲವೊಬ್ಬ ಆತ್ಮಜ್ಞಾನಿಗಳಂತಲ್ಲಿ ಅಂಥ ಒಂದು ಮೃದುತ್ವ. ನಮ್ಮ ಮಹಾರಾಜರಾದರೂ ಎಷ್ಟು ಗಂಭೀರ ಇದ್ರು ಅಂತ ತಿಳ್ಕೊಂಡ್ರು ನೀವು. ನಮ್ಮ ಮಹಾರಾಜರು ಕುಬಕಡ್ಡಿ ಒಳಗೆ ಆ ಕಟ್ಟಿ ಮೇಲೆ ಕೂತ್ರೆ, ಈಗ ದಾಸೋಹದ ಏನು ಪೂಜೆ ಮಾಡ್ತಾರಲ್ಲ ಆ ಕಟ್ಟಿ ಮೇಲೆ ಕೂತ್ರೆ ಹೆಂಗೆ ಅನಿಸ್ತಿತ್ತು ಅಂದ್ರೆ ನಮಗೆ ನಮ್ಮ ಕಣ್ಣುಗಳು ನೋಡ್ಯಾವ. ಹೆಂಗೆ ಅನಿಸ್ತಿತ್ತು ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಅಲ್ಲಿ ಕೂತಾನ ಅಂಥೇಳಿ ನಮಗೆ ಅನಿಸ್ತಿತ್ತು. ಅವ್ರೇನು ಹಿಂಗೆ ಕೂತ್ಬಿಟ್ರು ಅಥವಾ ಹಿಂಗೆ ಕೂಡಲಿ ಹಂಗಾರೆ ಕೂಡಲಿ ಅವ್ರು ಕೂತಂಥ ಭಂಗಿ ಹೆಂಗೆ ಅನಿಸ್ತಿತ್ತಂದ್ರೆ ಇಡೀ ಬ್ರಹ್ಮಾಂಡನೇ ಇವ್ರ ಆಧೀನದೊಳಗೆ ಅದ ಏನೋ ಅನಿಸುವಷ್ಟು ಅಂಥ ಒಂದು ತೇಜ, ಅಂಥ ಒಂದು ಪ್ರಕಾಶ ಅಲ್ಲಿ ಕಾಣಿಸ್ತಿತ್ತು. ಅವ್ರ ಹಿಂದಿರುವಂಥ ಪ್ರಭಾವಳಿ ಯಾವ ರೀತಿ ಇತ್ತಂದ್ರೆ ಕುಬಕಡ್ಡಿಗೆ ಮಹಾರಾಜರ ಭೆಟ್ಟಿಗೆ ಸಪ್ತಾಕ್ ಬರುವಂಥ ಶಿಷ್ಯರಿಗೆ
ಸರ್ವಸಾಧಾರಣ ಕುಬಕಡ್ಡಿ ಕ್ರಾಸ್ನೊಳಗೆ ಆ ಪ್ರಭೆ ಅವರನ್ನು ಹಿಡಿದು ಎಳೆದು ತರ್ತಿತ್ತು. ಅಲ್ಲಿಂದ ಜೈಕಾರ ಹಾಕೋತ ಬರ್ತಿದ್ರು ಆಗಿನ ಒಂದು ಭಕ್ತ ಮಂಡಳಿ. ಅದನ್ನು ಮಹಾರಾಜರು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡ್ತಿದ್ರು. ಅವ್ರೇನ ಅಲ್ಲಿ ಅಗಸ್ಯಾಗ ಹಳ್ಳದಂತಲ್ಲಿ ಜೈಕಾರ ಹಾಕಿದ್ರು. ಮಹಾರಾಜರು ಇಲ್ಲಿ ಅವ್ರಿಗೆ ಹೇಳ್ತಿದ್ರು, ಹೋಗ್ರಿಪ್ಪ ಹೋಗ್ರಿ, ಬಂದ್ರು ನೋಡಲ್ಲಿ, ಚೀಲ ತೊಗೊಂಡು ಕೈಯಾಗ ಚೀಲ ತೊಗೊಂಡು ಬರ್ರಿ ಅಂತ. ಎಷ್ಟು ಪ್ರೇಮ ಗುರು ಶಿಷ್ಯರ ಒಳಗಿರುವಂಥ ಪ್ರೇಮ. ಅಂಥ ಒಂದು ಪ್ರೇಮದ ಅತ್ಯಂತ ಉಚ್ಚ ಸ್ಥಿತಿಯೊಳಗಿರುವಂತಹ ಒಂದು ಜ್ಞಾನಿಯ ಅನುಭವ ಏನದಲ್ಲ, ಹ್ಯಾಂಗೆ ಮರೆಯಲಿ ಸದ್ಗುರು ನಿನ್ನ ಹ್ಯಾಂಗೆ ಮರೆಯಲಿ. ಇದೇ ಸ್ಥಿತಿಯನ್ನು ನಮ್ಮಿಂದನೂ ಸಮರ್ಥರ ಅಪೇಕ್ಷೆ ಮಾಡ್ತಿರ್ತಾರೆ. ನಮ್ಮ ಜೀವನ ಹೆಂಗಾಗಿಬೇಕು ಇವತ್ತಿನ ದಿವಸ? ಸರ್ವಸಾಧಾರಣ ಮಹಾರಾಜರು ನಿರ್ಯಾಣ ಆದ 50 ವರ್ಷಕ್ಕೆ ನಾವು ಅಂದರೆ 49 ವರ್ಷ ಮುಗಿಸ್ 50ನೇ ವರ್ಷಕ್ಕೆ ಬಂದೇವು ಅಂದಾಗ 50 ವರ್ಷದಾಗ ನಮ್ಮ ಪ್ರಪಂಚವನ್ನು ಹೊಳ್ಳಿ ನೋಡಿಬಿಟ್ಟೇವಂದ್ರೆ ಪ್ರಪಂಚದಾಗ ಏರುಪೇರು ಆಗಿರ್ಬೋದು, ಖರೆ ಸಮಾಧಾನ ಅನ್ನುವಂಥದ್ದು ಬಹಳಷ್ಟು ಮಂದಿಗೆ ಸಮಾಧಾನ ಪ್ರಾಪ್ತ ಆಗ್ಯದ. ಅದು ಹೆಂಗಾತು ಅಂದ್ರೆ ಮಹಾರಾಜರು ಈಗಾದರೂ ಇದ್ದಾರನ್ನುವಂಥ ಒಂದು ಅಖಂಡ ಶ್ರದ್ಧಾ ಯಾವ ಶಿಷ್ಯರಂತಲ್ಲಿ ಅದಲ್ಲ, ಯಾರ ಮನೆತನದೊಳಗೆ ಅದಲ್ಲ, ಆ ಮನೆತನದೊಳಗೆ ಆ ಮನೆತನ ಅನ್ನುವಂಥದ್ದು ಮಹಾರಾಜರ ಮಟ್ಟದ ಗತೆ ಕಾಣುವಂಗೆ ಆಗ್ಯದ. ಇವೆಲ್ಲ ಬದಲಾವಣೆಗಳು ಆಗಬೇಕಂತ ಸಮರ್ಥರ ಅಪೇಕ್ಷೆ ಮಾಡಿದ್ರು. ಅವನ್ನೆಲ್ಲ ತಿಳ್ಕೋ ಸಂಬಂಧ ಈ ಪರಮಾರ್ಥದ ಸದ್ಗುರುಗಳ ಒಂದು ರೂಪವನ್ನು ನಾವೆಲ್ಲರೂ ತಿಳ್ಕೊಂಡಿರ್ತೇವೆ. ರಾಮಚಂದ್ರ ಮಹಾರಾಜರು ಹಿಂಗಿದ್ರು, ಕೈಯಾಗ ಮುಂದಿದು ಇತ್ತು, ಕಲಬತ್ತಿತ್ತು, ಬರಮೈಲೆ ಇದ್ರು, ಇದನ್ನ ಅನ್ಬೋದು. ಭಾವಸಾಹೇಬ್ ಮಹಾರಾಜರು ಕೋಟ್ ಹಾಕಿದ್ರು ಅಂಥೇಳಿ ಅವ್ರದ್ದು ಹೊರಗಿನ ರೂಪ ಹೇಳ್ಬೋದು. ನಮ್ಮ ಮಹಾರಾಜರು ಏನಪ್ಪ ಅಂದ್ರೆ ಬಗಲ್ ಕಸಿ ಅಂಗಿ ಉಡ್ತಿದ್ರು, ಕೆಂಪಿದ್ರು, ಎತ್ತರಿದ್ರು, ಸಾಲೊಡ್ಗಿ ಕುಲಕರ್ಣಿ ಆದರು, ಇದನ್ನೆಲ್ಲ ಹೇಳ್ಬೋದು. ಇದೇನು ಸಾಮಾನ್ಯ ಹುಡುಗ ಸಹಿತ ಹೇಳ್ತಾನೆ. ಇದು ಏನು ಭಾಳ ವಿಶೇಷವಾದಂತಹ ಏನಪ್ಪ ನೀವು ಭಾಳಷ್ಟು ತಿಳ್ಕೊಂಡ್ರಿ ಅಂತನ್ನುವಂಥದ್ದಕ್ಕೆ ಏನಿಲ್ಲ. ಅದಕ್ಕೆ ನಿಜವಾಗಿಯೂ ಸದ್ಗುರುಗಳನ್ನು ಸರಿಯಾಗಿ ತಿಳ್ಕೋದು ಅಥವಾ ಸದ್ಗುರುಗಳನ್ನು ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾತಂದ್ರೆ ಅದಕ್ಕೆ ಅತ್ಯಂತ ನಿಷ್ಠಾವಂತ ಭಕ್ತನ ಒಂದು ಅವಶ್ಯಕತೆ ಇದ್ದೇ ಇರ್ತದೆ. ಅದಕ್ಕೆ ಇವರಂದ್ರು ತುಕಾರಾಮ್ ಮಹಾರಾಜರು, ನಿಷ್ಠಾವಂತ ಭಾವ ಭಕ್ತಾಂಚ ಸ್ವಧರ್ಮ, ನಿಷ್ಠಾವಂತ ಭಾವ ಭಕ್ತಾಂಚ ಸ್ವಧರ್ಮ, निष्ठावंत भाव भक्तांचा स्वधर्म निष्ठावंत भाव निष्ठावंत निर्धार है वर्मा चूको ना ये निर्धार है वर्मा चूको ना ये निष्ठावंत भाव भक्तांचा स्वधर्म निष्ठावंत भाव भक्तांचा स्वधर्म निष्ठावंत भाव निर्धार है वर्मा चुको ना ये निष्ठावंत भाव भक्तांचा स्वधर्म निष्काम निष्कळ निष्काम निश्चळ विठ्ठली विश्वास निष्काम निश्चळ विठ्ठली विश्वास पाहो नये वास आणि कांती पाहो नये वास आणि कांती निष्ठावंत भाव भक्तांच्या स्वधर्म निष्ठावंत भाव भक्तांच्या स्वधर्म निष्ठावंत भाव निष्ठावंत तुका म्हणे ऐसे कोण उपेक्षिला हा कथाळा
निष्ठावंत भाव भक्तांच्या स्वधर्म निष्ठावंत भाव भक्तांच्या स्वधर्म निष्ठावंत भाव निष्ठावंत भाव निष्ठावंत भाव ठोब्बार कुमाई जय जय ठोब्बार कुमाई ठोब्बार कुमाई जय जय ठोब्बार कुमाई बोला पुंडलिक वरदारी विठ्ठल श्री ज्ञानदेव तुकाराम राजाधिराज सद्गुरुनाथ महाराज की जय श्री गुरुदेव दत्त ಧರ್ಮ ಧರ್ಮ ಎಲ್ಲ ಕಡೆನೂ ಇದರ ಒಂದು ಪ್ರಾಮುಖ್ಯತೆ ಅದ ಅಂತಾರ ಧರ್ಮ ಪರಮಾರ್ಥಿಗಳ ಧರ್ಮ ಏನಂದ್ರೆ ದಯಾ ಅನ್ನುವಂಥದ್ದು ಪಾರಮಾರ್ಥಿಗಳ ಧರ್ಮ ಅದಕ್ಕೆ ತುಕಾರಾಮ ಮಹಾರಾಜರಂದ್ರು ಭೂತ ದಯಾ ಠೇವ ಮಗಕಾಯ ಉಣ ಪ್ರಥಮ ಸಾಧನ ಹೆಚ್ಚಿಯಸೆ ನೀವು ಮೊದಲು ಏನು ಪರಮಾರ್ಥದೊಳಗಿದ್ದಿರಲ್ಲ ಸ್ತ್ರೀಯರಾಗಲಿ ಪುರುಷರಾಗಲಿ ಏನು ನೀವು ಅನುಗ್ರಹಿತರಾದಂತಹ ಪರಮಾರ್ಥವಾದಿಗಳಿದ್ದಿರಲ್ಲ ನಿಮ್ಮಂತಲ್ಲಿ ಮೊದಲ ಭೂತದಯ ಮೈಗೂಡಿಸ್ಕೊಳ್ರಿ ಭೂತದಯ ಅಂದ್ರೆ ಏನು ಭೂತ ಅಂದ್ರೆ ಅದಲ್ಲ ಪಂಚಭೂತೊಳಗೆ ಇರುವಂತಹ ಎಲ್ಲ ಪ್ರಾಣಿ ಪಕ್ಷಿ ಪ್ರತಿಯೊಂದರ ಮೇಲೆಯೂ ನಿಮ್ಮ ದಯಾ ಇರಲಿ ಅಂತ ನಾವು ದಯಾ ಅದ ನಮಗೆ ಯಾರ ಮೇಲೆ ಅದ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಅಥವಾ ನಮ್ಮ ಸಂಬಂಧಿಕರ ಮೇಲೆ ಹಿಂಗೆ ಒಂದೇನಪ್ಪ ಅಂದ್ರೆ ನಮ್ಮ ಗುರುಬಂಧುಗಳೊಳಗೆ ಹಿಂಗೇನ ದಯಾ ಬರ್ಬೋದು ಇಷ್ಟಕ್ಕೆ ಸೀಮಿತ ಅಲ್ಲಂತಾರವರು ದಯಾದ ಒಂದು ಪರಿಧಿ ಎಷ್ಟಿರ್ಬೇಕಂದ್ರೆ ಜಗತ್ತಿನೊಳಗೆ ಇರುವಂತಹ ಎಲ್ಲ ಜೀವಿಗಳು ಅಣುರೇಣು ತೃಣಕಾಷ್ಟಗಳ ಒಳಗೆ ಮೊದಲು ಮಾಡಿಕೊಂಡು ದಯಾ ಹುಟ್ಟಬೇಕು ಚರದೊಳಗೂ ದಯಾ ಹುಟ್ಟಬೇಕು ಅಚರದೊಳಗೂ ದಯಾ ಹುಟ್ಟಬೇಕು ಸ್ಥಿರದೊಳಗೂ ದಯಾ ಹುಟ್ಟಬೇಕು ಚಂಚಲದೊಳಗೂ ದಯಾ ಹುಟ್ಟಬೇಕು ಈ ದಯಾಭಾವ ಪರಮಾರ್ಥವಾದಿಗಳ ಮುಖ್ಯ ಲಕ್ಷಣ ಅಂತಾರೆ ಅದಕ್ಕೆ ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರೆ ದಯಾ ಮಾಡೋದು ಎಲ್ಲರ ಮೇಲೆ ಏನಪ್ಪ ಅಂದ್ರೆ ಒಂದು ರೀತಿ ಕ್ಷಮಾದಯ ಅನ್ನುವಂಥದ್ದು ಇವೆರಡು ಅಣ್ತಂಬರಿದ್ದಂಗಿವು ಏನು ಎಲ್ಲಿ ಕ್ಷಮಾ ಅದ ಎಲ್ಲಿ ದಯಾ ಅದ ಅಲ್ಲಿ ಕ್ಷಮಾ ಇರ್ತದೆ ಹಂಗೆ ನಾವು ಎಲ್ಲರನ್ನೂ ಕ್ಷಮ ಮಾಡ್ಕೊತ ಹೋಗ್ರಿ ಅಂತಾರು ಸಮರ್ಥರಂತಾರ ಜೀವನದೊಳಗೆ ಕ್ಷಮಾ ಯಾರು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರಂದ್ರೆ ತಾವು ಒಂದು ಏನೋ ಅಂದ್ರೆ ಯಾವ ತಪ್ಪು ಮಾಡಲಾರ್ದಂಥ ಒಂದು ಯೋಗ್ಯ ಸ್ಥಿತಿಯೊಳಗೆ ಇದ್ದೇವೆ ಅನ್ನುವಂಥ ಅಹಂ ಯಾರಂತಲ್ಲಿ ತುಂಬೋದಿಲ್ಲ ಅವರು ಕ್ಷಮ ಮಾಡ್ಲಿಕ್ಕೆ ಹೋಗುದಿಲ್ಲ ತಪ್ಪು ಪ್ರತಿಯೊಬ್ಬರಿಂದನೂ ಆಗ್ತದೆ ಯಾಕೆ ಆಗ್ತದೆ ಅಂದ್ರೆ ತಿಳುವಳಿಕೆ ಹೇಳಲಾರ್ದಂಥವ್ರು ಅವ್ರಿಗೆ ಸಿಗಲಾರ್ದಕ್ಕಾಗಿ ಅದು ತಪ್ಪಾಗಿರ್ತದೆ ಅಥವಾ ಸಂಗತಿ ದೋಷದಿಂದ ಆಗಿರ್ತದೆ ಒಟ್ಟಿನ ಮೇಲೆ ನಮ್ಮಿಂದ ಆಗುವ ತಪ್ಪ ನಮಗೆ ಈ ತಪ್ಪಿನ ಒಂದು ಪರಿಚಯ ಮಾಡಿಕೊಡ್ಲಾರ್ದಕ್ಕಾಗಿ ಆಗಿರ್ತದೆ ಅದಕ್ಕೆ ನೀವು ಸಾಧ್ಯ ಆದ್ರೆ ಪರಿಚಯ ಮಾಡಿಕೊಡ್ರಿ ಪರಿಚಯ ಮಾಡಿಕೊಟ್ಟು ಅವನ ತಪ್ಪಿನಿಂದ ಅವನು ಹೊರಗೆ ತೊಗೊಂಡು ಬರ್ರಿ ಇದು ಸಮರ್ಥರಿಗೆ ಆನಂದ ಆಗ್ತದೆ ಈಗ ನಾವು ಏನೇ ಮಾಡಿದ್ರು ಸಹಿತ ಸದ್ಗುರುಗಳಿಗೆ ಆನಂದವಾಗುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಎರಡನೇದ್ದು ಇನ್ನೂ ಧರ್ಮ ಭಕ್ತರ ಧರ್ಮ ತುಕಾರಾಮ ಮಹಾರಾಜರಂದ್ರು ನಿಷ್ಠಾವಂತ ಭಾವ ಭಕ್ತಾಂಚ ಸ್ವಧರ್ಮ ಭಕ್ತರ ಧರ್ಮ ಏನು ಸದ್ಗುರುವಿನ ಮೇಲೆ ಅಖಂಡ ನಿಷ್ಠಾ ಇಡುವುದು ತನ್ನ ಒಡೆಯನ ಮೇಲೆ ಅಖಂಡ ನಿಷ್ಠಾ ಇಡುವುದು ಭಕ್ತರ ಧರ್ಮ ನೀ ಎಷ್ಟು ಕಾಲ ನೀನು ಅವರ ಒಂದು ಶಿಷ್ಯತ್ವ ವಹಿಸಿದ್ರೆ ಏನಾಯ್ತು ಎಷ್ಟು ಕಾಲ ಭಗವಂತನ ಭಕ್ತಿ ಮಾಡಿದರೆ ಏನಾಯ್ತು ಅವನ ಮೇಲೆ ನಿನ್ನ ನಿಷ್ಠಾಪೂರ್ಣ ಕೂಡಬೇಕಂತಾರು ಮತ್ತು ಹಂಗಾರ ನಿಷ್ಠಾ ನಮ್ಗೆ ಕೂಡ್ಬೇಕಂದ್ರೆ ನಿಷ್ಠಾ ನಿಜವಾದ ಒಂದು ಅರ್ಥ ಏನಂದ್ರೆ ಯಾರಿಂದ ಅನುಗ್ರಹಿತರಾಗಿ ಅವ್ರ ಮೇಲೆ ನಿಷ್ಠಾ ಇಡು ಯಾರನ್ನ ನಿನ್ನ ಇಷ್ಟ ದೇವರು ಅಂತೇಳಿ ಸಂಕಲ್ಪ ಮಾಡಿ ಭಕ್ತಿ ಮಾಡ್ಲಿಕ್ಕತ್ತಿಲ್ಲ ಅವ್ರ ಮೇಲೆ ನಿಷ್ಠಾ ಇಡು ಅನೇಕತೆಯಲ್ಲಿ ಏಕತೆಯನ್ನು ಕಾಣುವಂತಹ ಸ್ಥಿತಿ ಭಕ್ತರದಾಗಿರ್ಬೇಕಂತ ಏನು ಅನೇಕತೆಯಲ್ಲಿ ಏಕತೆ ಅಂದ್ರ ಜಗತ್ತಿನೊಳಗಿರುವಂತಹ ಅನೇಕ ದೇವತೆಗಳಲ್ಲಿ
ಏಕತೆ ಅದರಲ್ಲಿ ಇರುವಂತಹ ಆ ಪರಬ್ರಹ್ಮ ಸ್ವರೂಪನಾಗಿರುವಂತಹ ಸದ್ಗುರು ಒಬ್ಬನೇ ಇದ್ದಾನ ಅನ್ನುವಂಥದ್ದನ್ನು ನಿಶ್ಚಿತ ಮಾಡ್ಕೋದೇನದಲ್ಲ, ಅನೇಕಿ ಸದಾ ಏಕ ದೇವಾಸಿಪಾಯ सदा बोलण्या सारिखे चालता हे, सदा बोलण्या सारिखे चालता अनेकी सदा एक देवासी पाहे, अनेकी सदा एक देवासी पाहे, सदा बोलण्या सदा बोलण्या सगुणी भजेलेस नाही ब्रह्माच्या, सगुणी भजेलेस सगुणी भजेलेस नाही ब्रह्माच्या, जगी धन्य तो दास सर्वोत्तम, जगी धन्य तो दास सर्व, सदा बोलण्या सारिखे चालता, सदा बोलण्या सारी, सदा बोलण्या सारी, सदा बोलण्या सारिखे चालता ಇದು ಶಿಷ್ಯನ ಧರ್ಮ ಅಂತಾರ ಅವರು. ಶಿಷ್ಯ ಹೆಂಗಿರ್ಬೇಕು? ಸದ್ಗುರುವಿನ ಶಿಷ್ಯ ಸದಾ ಬೋಲನೆ ಸಾರಿಕೆ ಚಾಲತಾವೆ. ತಾಯಿ ಹೆಂಗ ಮಾತಾಡ್ತಾನ ಹಂಗೆ ಇರ್ಬೇಕವ, ಅಥವಾ ಹೆಂಗಿದ್ದಂಗ ಹಂಗ ಮಾತಾಡಬೇಕು. मागे एक पुढे एक ऐसा जयाचा दंडक, बोले एक करी एक तो एक ಪಡತ ಮೂರ್ಖ. ಸದ್ಗುರುಗಳು ಅವ್ರನ್ನ ಹಿಂದೊಂದು ಮುಂದೊಂದು ಒಳಗೊಂದು ಹೊರಗೊಂದು ಈ ಸ್ವಭಾವ ಇದ್ದಂಥ ಶಿಷ್ಯರನ್ನ ಯಾವ ಗುಂಪಿಗೆ ಸೇರಿಸ್ತಾನಂದ್ರ ಕಲಿತ ಮೂರ್ಖರ ಗುಂಪಿಗೆ ಸೇರಿಸ್ತಾನೆ. ಅದಕ್ಕೆ ಸದಾ ಬೋಲನೆಯ ಸಾರಿಕೆ ಚಾಲತಾಹಿ, ಅನೇಕಿ ಸದಾ ಏಕ ದೇವಾಸಿ ಪಾಹೆ. ಜಗತ್ತಿನೊಳಗೆ ಕಾಣುವಂಥ ಅನೇಕತೆಯಲ್ಲಿ ಅನೇಕ ದೇವತೆಗಳು, ಮಾನವರು, ಸ್ತ್ರೀಯರು, ಪಶು ಪಕ್ಷಿ, ಕ್ರಿಮಿ ಕೀಟ ಎಲ್ಲದರಲ್ಲೂ ನನ್ನ ಸದ್ಗುರುವಿನ ವಾಸದ ಅಂತೇಳಿ ಎಲ್ಲರೊಳಗೂ ಏನಪ್ಪಾ ಅಂದ್ರೆ ಅಂಥ ಒಂದು ಪ್ರೇಮ ಇಡಬೇಕು. ಎಲ್ಲರಿಗೂ ದಂಡವತ್ತ ನಮಸ್ಕಾರ ಹಾಕಬೇಕಂತ ಹೇಳಿ ಖರೆ ಅಂದ್ರೆ ರೂಢಿ ಅದ. ಆದ್ರೂ ಸಹಿತ ವಂದನ ಭಕ್ತಿಯೊಳಗೆ ಸಮರ್ಥರಂತಾರ ಪಾತ್ರತೆಯನ್ನು ನೋಡಿ ನಮಸ್ಕಾರ ಮಾಡಬೇಕು. ಒಬ್ರಿಗೆ ಹಿಂಗೆ ಮಾಡೋದು, ಒಬ್ರಿಗೆ ಹಿಂಗೆ ಮಾಡೋದು, ಒಬ್ರಿಗೆ ಹಿಂಗೆ ಮಾಡೋದು, ಒಬ್ಬರಿಗೆ ಹಣಿ ಹಚ್ಚಿ ಮಾಡೋದು, ಒಬ್ರಿಗೆ ಪೂರ್ಣ ದಂಡವತ್ತ ನಮಸ್ಕಾರ ಮಾಡೋದು. ಅವರವರು ಇದಕ್ಕೆ ಸದ್ಗುರುಗಳಿಗೆ ಮಾತ್ರ ದಂಡವತ್ತ ನಮಸ್ಕಾರ ಹಾಕಬೇಕು ಅನ್ನುವಂಥ ಮಾತ ನೀವು ನವವಿಧ ಭಕ್ತಿಯೊಳಗೆ ವಂದನ ಭಕ್ತಿಯೊಳಗೆ ಸಮರ್ಥರು ಹೇಳ್ತಾರೆ. ಆದ್ರೆ ಗುರುನಾಥ್ ಹೇಳಿದಂತ ತಿಳ್ಕೊರ್ ನೀವು ಎಲ್ಲರಿಗೂ ಹಾಕ್ಬೋದು. ಗುರುನಾಥ ಅಂತಾರ ಎಲ್ಲರಿಗೂ ಹಾಕೋ ನೀನು ಅಂತಂದ್ರೆ ಹಾಕ್ಬೇಕು. ಮತ್ತು ಆವಾಗ ಹಂಗ್ರಿ ಇಲ್ಲಿ ಹಿಂಗೆ ಹೇಳ್ಯಾರ ನೀವು ಹಿಂಗೆ ಹೇಳ್ತಿರಲ್ಲ ಅನ್ನೋಂಗಿಲ್ಲ. ಹಿಂಗ ಏಕನಾಥ ಮಹಾರಾಜರು ಅವ್ರಂತೆಲ್ಲ ಒಬ್ಬ ಸ್ವಾಮಿ ಇದ್ದ, ಭಕ್ತ ಸ್ವಾಮಿ. ಅವಾಗ ಹೇಳಿದ್ರು, ಸ್ವಾಮಿ ನೀ ಸ್ವಾಮಿ ಇದ್ದನಂತೇಳಿ ಎಲ್ಲರಿಗೂ ಆಶೀರ್ವಾದ ಮಾಡ್ಕೊತ ಅಡ್ಡಾಡಬೇಡ, ಯಾರು ಏನು ಕಾಣ್ತಾ ಅವ್ರಿಗೆಲ್ಲ ದಂಡವತ್ತು ಹಾಕ್ನಿ ಅಂತಂದ್ರು. ಅವನು ಇದು ಮಾಡೋ ಸಂಬಂಧ ಅವೆಲ್ಲ ಸ್ವಾಮಿ. ಮತ್ತು ಹೆಂಗೆ ನಮ್ಮ ಗುರುಮೂರ್ತಿ ಸ್ವಾಮಿಗಳು ಇದ್ದಾರಲ್ಲ ಹಂಗೆ. ಆದ್ರೆ ಅವಾಗ ಮತ್ತಿನ ಗುರು ಹೇಳ್ಯಾರಲ್ಲ, ಸದ್ಗುರುಗಳು ಹೇಳ್ಯಾರ, ಸದ್ಗುರುಗಳ ಮೇಲೆ ನಿಷ್ಠಾವಂತ ಭಕ್ತವ. ಅವಂದ ಆಗಲ್ರಿ ಅಂತಂದ, ಆಜ್ಞೆ ಅಂತಂದ. ಎಲ್ಲರಿಗೂ ದಂಡವತ್ತು ಹಾಕವ, ಎಲ್ಲರಿಗೂ ಯಾರು ಕಾಣಿಸ್ತಾರವ್ರಿಗೆ ಹಾಕೇ ಬಿಡೋದು. ಮಂದಿಗೆ ಒಂದು ಮನೆ ಮಜುಗರ್ ಅನಿಸೋದು, ಏನಪ್ಪ ಇವ ಎಲ್ಲರಿಗೂ ದಂಡವತ್ತು ಹಾಕ್ತಾರಲ್ಲ, ಅವೇನು ಇಂಥವು ಚಲೋ ಇವು ಕೆಟ್ಟ ಇವು ಸುಮಾರ ಏನೂ ನೋಡ್ತಿರಲ್ಲ, ದಂಡವತ್ತು ಮಹಾರಾಜರು ಹೇಳ್ಯಾರಲ್ಲ ಮುಗೀತು. ಹಿಂಗಾಗಿ ಅವನ ಹೆಸರ ಏಕನಾಥ್ ಮಹಾರಾಜರು ಏನಂತ ಇಟ್ಟಿದ್ರು ಅಂದ್ರೆ ದಂಡವತ್ ಸ್ವಾಮಿ ಅಂತ ಇಟ್ಟಿದ್ರು. ಅವ್ನು ಊರು ಮಂದಿನೂ ದಂಡವತ್ ಸ್ವಾಮಿನೇ ಅಂತಿತ್ತು ಅವಾಗ. ಒಮ್ಮೆ ಹಿಂಗೆ ಹೊಂಟಿದ್ದ, ಒಂದು ಕತ್ತಿ ಸತ್ತು ಬಿದ್ದಿತ್ತಂತ ಶಾಮರಾವ್. ಕತ್ತಿ ಸತ್ತು ಬಿದ್ದ ಕೂಡಲೇ ಕತ್ತಿಗೂ ದಂಡವತ್ ನಮಸ್ಕಾರ ಹಾಕಿಬಿಟ್ಟಿವ. ಹಾಕಿದ ಕೂಡಲೇ ಒಂದು 4 ಮಂದಿ ಉಡಾಪಕ್ಕೆ ಹುಡುಗರಿದ್ರಲ್ಲ ಈ ಲೇನ್ಸ್ದೊಳಗೆ, ಅವ್ರಂದ್ರು ಎಲ್ಲಾದ್ರೂ ಇರೋರಲ್ಲ ಅವರು,
ಅಂದ ಕೂಡಲೇ ಅವರಂದ್ರು ಏನೋ ದಂಡವತ್ ಸ್ವಾಮಿ ಆಯ್ತು ಕತ್ಯೋ ಅದು ಸತ್ತು ಬಿದ್ದದ ಅದಕ್ಕೂ ದಂಡವತ್ ಆಗ್ತಿಲ್ಲ ಇಷ್ಟು ಬುದ್ಧಿ ಏನಂದ್ರು ಅವರು ಅಂದ ಕೂಡಲೇ ಒಂದ ಸತ್ರ ಏನಾಗ್ತದ ಮತ್ತು ಸತ್ರ ಏನಾದ್ರೆ ದೇವ್ರು ಇರ್ತಾನ ಅಲ್ಲಿ ಹಂಗ ಯಾರಿಗಾರೆ ಹಂಗ ಹಾಕಿ ಬಿಡೋದಪ್ಪ ಜೀವ ಇದ್ದಕ್ಕೆ ಹಾಕೋದು ಏ ಹುಡುಗರು ಸತ್ತುದಕ್ಕೆ ಹಾಕ್ತಾರನ ಅಂದ ಕೂಡಲೇ ಅದ್ರಾಗ ಏನು ಜೀವ ಇಲ್ಲನ ಅಂತಂದ್ರು ಅವರು ಅದ್ರಾಗ ನಿನ್ನ ನನ್ನ ಪರಮಾತ್ಮ ಇಲ್ಲನ ನನ್ನ ಗುರು ಇಲ್ಲನ ಅಂತಂದವ ನಿನ್ನ ಗುರು ಅದ್ರಾಗೂ ಇದ್ದಾನ ಹಂಗಾರ ಅದ್ರಾಗೂ ಇದ್ದಿದ್ರ ಅವ ಅದನ್ನ ಎದ್ದು ಕಳಿಸ್ಪ ಹಂಗಾರ ಅಂತ ಈ ಮಂದಿ ಏನದ ಸಡ್ಲಿ ಬಿಡುದಿಲ್ಲ ಅದನ್ನ ಹೊರಗೆ ಹಚ್ಚೇ ಬಿಡ್ತಾರ ಅವರು ಹಂಗಾರೆ ಎದ್ದು ಕಳಿಸ್ ನೋಡು ಅಂದ್ರು ಅವಂದ ಮತ್ತೊಮ್ಮೆ ದಂಡವಾಸನ ಇದು ಹಾಕಿದ ನಮಸ್ಕಾರ ಹಾಕಿದ ಎದ್ದು ಹೋಗಪ್ಪ ಮಾರ ಅವ್ರು ಹೇಳಿಕತ್ತಾರ ಅದ್ರ ಸಂಬಂಧ ಹೇಳಿಕತ್ತನ ಎದ್ದು ಹೋಗೋದು ಎದ್ದು ಹೋಗಿಬಿಡ್ತದ ವಿಚಿತ್ರ ನೋಡ್ರಿ ಟೊಬ್ಬಾರ ಕುಮಾಯೇ ಜೈ ಜೈ ವಿಠೋಬ್ಬಾರ ಕುಮಾಯೇ ಜೈ ಜೈ ವಿಠೋಬ್ಬಾರ ಕುಮಾಯೇ ಓ ಆ ಹುಡುಗರಿಗೆ ಹಿಂಗೆ ಗಾಬರಿ ಆತು ಸತ್ತದ ಕತ್ತಿ ಎದ್ದು ಹೋಗ್ತಾ ಅಂದ್ರ ಅವ್ರು ಏನೂ ಮಾಡಲಿಲ್ಲ ಇವಾಗ ಭಯಂಕರ ಮಹತ್ವ ಅಂತ ತಿಳ್ಕೊಳ್ಳಿಲ್ಲ ಅವರು ಇದು ಇವೊಬ್ಬ ಒಳ್ಳೆ ಚಲೋ ಸಿಕ್ಕ ಅಂತೇಳಿ ಅವ್ನು ಬೆನ್ನೆ ಹತ್ತಿದ್ರು ಅವರು ಅವ್ನು ಹಿಡಿಲಿಕ್ಕೆ ಬೆನ್ನು ಹತ್ತಿದ ಕೂಡಲೇ ದಂಡವ ಸ್ವಾಮಿ ಅಂತ ಓಡ್ಲಿಕ್ಕೆ ಶುರು ಮಾಡಿದ ಇವ್ರು ಹಂಗೆ 4-5 ಮಂದಿ ಇವರು ಹಂಗೆ ಬೆನ್ನೆ ಹತ್ತಾರ ಏ ನಿಂದ್ರು ಅಂತ ಹೇಳಿ ಓಡಿದ ಕಡಿಕ ಓಡ್ಕೋತ ಏಕನಾಥ್ ಮಹಾರಾಜರು ವಾಡಕ್ಕೆ ಬಂದಿನ ಯಾವಾಗ ಸಂಕಟ ಬರ್ತದ ಆವಾಗ ನಾವು ಯಾರು ನೆನೆಸ್ಬೇಕು ದ್ರೌಪದಿ ಯಾರು ನೆನೆಸಿದ್ಲು ನಾವ್ಯಾರು ನೆನೆಸ್ಬೇಕು धावू बा लवकरी संकट पडले भारी हरी तो आमच्या कैवारी आले विघ्न निवारे कृष्णा धाव बा ಕೃಷ್ಣ ಧಾವ ಲವಕರಿ ಸಂಕಟ ಪಡಲೇ ಭಾರಿ. ಯಾಕಂದ್ರೆ ಅಂತ ಸಂಕಟ ಬಂದ್ಬಿಟ್ಟಿತ್ತ ಮುದ್ದಾಮ್ ದುರ್ಯೋಧನರು ಕೊಟ್ಟು ಕಳಿಸಿದ್ರು. ನೀವು ಇವರು ಜನಾಬಾಯಿ ಅವರ ಚರಿತ್ರೆ ಓದಿದ್ರಿ ಅಂದ್ರೆ ಸುಭಾಸ, ಜನಾಬಾಯಿ ಅವರು ಥಾಲಿಪಾಕ ಅನ್ನುವಂಥದ್ದು ಒಂದು ಸಾಹಿತ್ಯ ಮಾಡ್ಯಾರ. ಥಾಲಿಪಾಕ ಅಂದ್ರೇನು, ಅದೇನು ಈ ಒಂದು ಪ್ರಸಂಗದಲ್ರಿ ಇದು ಏನು ಇದು ಪರಾತ ಬೋಳ್ಗೊಣಿ ತಂದು ಹಿಡಿದು ಥಾಲಿ ತಂದು ಹಿಡಿದು ಕೂಡಲೇ ಒಂದು ಅಗಳಿತ್ತು ತಿಂದ. ಅವ್ರು ದುರ್ವಾಸ ಮುನಿಗಳು ಇರುವಂಥ ಅವರೆಲ್ಲ ಬಂದರು ಅನ್ನುವಂಥದ್ದಲ್ಲ. ಇದನ್ನು ಎಷ್ಟು ಚಂದ ವರ್ಣ ಮಾಡ್ಯಾರ ಅವರು ಏನು ಜನಾಬಾಯಿ. ಹಂಗೆ ಈ ಸಂಕಟ ಪಡಲೇ ಭಾರಿ ಹರಿತು ಆಮಚ ಸಾಟಿ ಸಹಸ್ರ ಅಂದ್ರೆ 60,000 ಮಂದಿ ಬಂದಿದ್ರು. ಎಷ್ಟು? 60,000 ಮಂದಿ. ಯಾರಿವರು? ದುರ್ಯೋಧನರ ಶಿಷ್ಯ, ಇದು ದುರ್ವಾಸರ ಶಿಷ್ಯರು. ದುರ್ಯೋಧನರ ಒಂದು ಆಸ್ಥಾನಕ್ಕೆ ಹೋದಾಗ ಇವರು ಪಾಪ ಇವರು ಏನಿದ್ರಾಗಿದ್ರು, ಪಾಂಡವರು ವನವಾಸದೊಳಗಿದ್ರು. 13 ವರ್ಷದೊಳಗೆ 13ನೇ ಅವ್ರು ಎಲ್ಲಿದ್ದಾರೆ ಕಂಡು ಹಿಡಿದ ಅವ್ರಿಗೇನಪ್ಪ ಅಂದ್ರೆ ಮಾನಭಂಗ ಮಾಡಬೇಕು ಅನ್ನುವಂಥ ಇದ್ರ ಸಂಬಂಧ ಸತ್ವಭಂಗ ಮಾಡ್ಬೇಕಂತೇಳಿ ದುರ್ವಾಸ ಮುನಿಗಳನ್ನ ಕಳಿಸಿದ್ರೆ ದುರ್ವಾಸ ಮುನಿಗಳು ಬಂದು ಅವ್ರದ್ರು ಎಷ್ಟೊತ್ತಿಗೆ ಬರಬೇಕದು? ಈಗ ನಮ್ಮ ಮನೆಗೆ ಊಟಕ್ಕೆ ಬರ್ತಾರಂದ್ರೆ ಎಷ್ಟೊತ್ತಿಗೆ ಬರ್ತಾರೆ? 12-1-2ಕ್ಕೆ ಬಂದ್ರೆ ಚಲೋ. 3 ಆದ್ಮೇಲೆ ಬಂದರೂ ಸಹಿತ ಅವ ಮೂರ್ಖನೇ ಅನಿಸ್ಕೋತಾನೆ. ಯಾಕಂದ್ರೆ ಊಟ ಮಾಡಿ ಕೂತಾಗ ಏನು ಹೋಗೋದದ ಅಂತೇಳಿ ಬಿಟ್ಟು ಚಲೋ. ರಾತ್ರಿ 1ಕ್ಕೆ ಬಂದಾರ. 1 ಸುಮಾರು 60,000 ಮಂದಿ ದುರ್ವಾಸ ಮುನಿಗಳು ಬಂದ ಪಾಂಡವ್ರನ್ನ ಎಬ್ಸಿದ್ರು. ಮತ್ತು ಮುನಿಗಳು ಬಂದಾರಂತ ಇಬ್ಬರು ಪೂಜೆ ಮಾಡಿ ಪಾದ ಪೂಜೆ ಎಲ್ಲ ಮಾಡಿದ್ರು. ನಮಗೆ ಹಸು ಆಗ್ಯದ ಅಂದ್ರೆ ಅವ್ರಿಗೆ, ನಮಗೆ ಹಸು ಆಗ್ಯದ, ಮೊದಲು ಊಟಕ್ಕೆ ಇದು ಮಾಡ್ರಂದ್ರು. ಎಲ್ಲಿ ಮಾಡ್ಬೇಕು ಹೇಳ್ರಿ ನೀವು? 5 ಮಂದಿನೇ ಇವರೇ ಅಲ್ಲೇ ಇಲ್ಲೇ ಭಿಕ್ಷಾ ತೊಗೊಂಡು ಬಂದು ತಿನ್ನುವಂಥ ಪರಿಸ್ಥಿತಿ ಇವರಿಗಿತ್ತು. 60,000 ಮಂದಿ ದುರ್ವಾಸರು. ಅಕಸ್ಮಾತ್ ಇಲ್ಲ ಅಂತಂದ್ರೆ ಶಾಪ್ ಕೊಡ್ತನಂತಾರ. ದುರ್ವಾಸರ ಶಾಪಕ್ಕೆ ಅವ್ರಿಗೆ ಅಂಜದವ್ರೇ ಇಲ್ಲ. ಇಂಥವ್ರು ದುರ್ವಾಸರಂದ್ರೆ ಹಂಗೆ ಅವರು. ದತ್ತಾತ್ರೇಯನ ಒಂದು ಮುಖದ ಅವತಾರದು ಏನು ಹೌದಲ್ಲ? ದುರ್ವಾಸರಂದ್ರೆ ಹಂಗೆ
ಅದು ಕೂಡಲೇ ಹಂಗಾರೆ ಸ್ನಾನ ಮಾಡ್ಕೊಂಡು ಬರ್ರಿ ಅಂತೇಳಿ ಸ್ನಾನಕ್ಕೆ ನಾವು ನದಿಗೆ ಅವರು 60,000 ಮಂದಿ ಹೋದರು, ಇವರು ಹೋದರು. ಇಲ್ಲಿಗೆ ದ್ರೌಪದಿಗೆ ಚಿಂತೆ ಅಂತ ಹೆಣ್ಮಕ್ಳಿಗೆ ಚಿಂತೆ ಇರ್ತದೆ. ನಮ್ಮ ಮನೆಗೂ ಹಿಂಗೆ ಆಗ್ತಿತ್ತು ಹಿಂದಕ್ಕೆ. 10, 15, 14 ಮಂದಿ ಕೂಡ್ಬಿಡೋರು. ಇವರು ಉದಯ ಆಗಿದೆ ಅವರು ಎಲ್ಲರೂ ಇವ್ರು ಕರ್ಕೊಂಡು ಎಲ್ಲರೂ ಸತ್ತಾಕ್ ಹೋಗೋದು, ಸತ್ಸಂಗಕ್ಕೆ ಹೋಗೋದು ನಮ್ಮದು. ಮಾತಾಡ್ಕೋತ ಊಟ ಟೈಮ್ ಆಗಿಬಿಡೋದು. 14 ಮಂದಿ ಊಟ ಚಿಂತೆ ಅವ್ರಿಗೆಲ್ಲ. ನಾ ಹಾಗೆ ಕೂತ್ಬಿಟ್ಟವ. 14 ತಾಟು ಬೀಳ್ತಿದ್ರು ನಮ್ಮ ಕಾಸಿಗೆಯಾಗ. ಏನ ಹಂಗೆ ದ್ರೌಪದಿ ಅಂದ್ಲು, ಎಂಥದಪ್ಪ ದುರ್ವಾಸ ಮುನಿ ಅಕಸ್ಮಾತ್ ಶಾಪ್ ಕೊಟ್ಟಂದ್ರೆ ನಾವೆಲ್ಲರೂ ನಮ್ಮ ಕುಲನೇ ನಾಶ ಆಗ್ತದಲ್ಲ ಅಂತೇಳಿ लवकरी संकट पडले भारी हरितो आमुच कैवारी आले विघ्न निवारी कृष्ण ಎಲ್ಲಿದು ಪಾಂಡವ ಅಸತ ವನವಾಸಿ ಕಳಲೆ ಕೌರವಾಸಿ ತ್ಯಾನಿ ಪಾಠವಿಲೆ ತೇರುಸಿ ಸತ್ವಹರಾವಾಯಾಸಿ ಕೃಷ್ಣ ಧಾವ ಲೌಕಾರಿ ಯಾಕೆಂದು ದ್ರೌಪದಿ ಪರಿಸ್ಥಿತಿ ಹಿಂಗಾತ್ಲ. ಕಂಠಶೋಷಲ अनंत प्राण जाईल आता पदर पसरीते तुझ्या आता पाव रुक्मिणी कांता कृष्णा धावा संकट पडले भारी हरितो ऐकुनी बहणीची करुणा आला यादवराणा द्रौपदी लोळतसे हरिचरणा उद्धव चिंतन जाना कृष्ण संकट पडले ಓ ಇನ್ನ ನಡು ನುಡಿಗಳ ಅವ ಇವು. ಆದರೂ ಸಹಿತ ಪ್ರಸಂಗಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಂಡಂಗಾಗ್ಯದ. ಕಂಠಶೋಷಲ ಅಂದ್ರೆ ಏನು? ದ್ರೌಪದಿ ಕಂಠ ಒಣಗಿಬಿಡ್ತು. ಏನು ಅಂದ್ರೆ ಈಗ ಹೆಂಗೆ ಆಗ್ಬಿಡ್ತಂದ್ರೆ ಕಂಠ ಒಣಗಿ ನಾಲಿಗೆ ಗಿಲಿಗೆ ಬಾಯೆಲ್ಲ ಒಣಗಿ ಹೆಂಗೆ ನಮ್ಗತಿ ಅಂದ ಕೂಡಲೇ ಆವಾಗ ಕೃಷ್ಣ ಪರಮಾತ್ಮ ಅರಮನೆಯೊಳಗೆ ಮಲ್ಕೊಂಡಿದ್ದ. ತಂಗಿಯ ಒಂದು ಧ್ವನಿ, ತಂಗಿಯ ಒಂದು ಕೂಗು ಕೇಳಿ ಸಟಕ್ಕನೆ ಎದ್ದು ಬಂದ್ಬಿಟ್ಟಂತು. ರುಕ್ಮಿಣಿ ಅಂದ್ಲು, ಯಾಕ್ರಿ ಅಂತಂದ್ಲು. ತಡಿ ಅಂಥೇಳಿ ಪಾಂಡವ್ರು ಇದ್ದ ಕಡೆ ಬಂದ ಕೂಡಲೇ ಈಕಿಗೆ ದ್ರೌಪದಿ ಎಷ್ಟು ಆನಂದಾತು, ಕೃಷ್ಣ ಬಂದ್ಯಾ ಅಂತ. ನಮ್ಮ ಸಂಕಟ ನೋಡಿ, ನಮ್ಮ ಪರಿಸ್ಥಿತಿ ಹಿಂಗಾಗ್ಯದ ಅಂದ ಕೂಡಲೇ ಅದನ್ನ ಬಿಡು ನನಗೆ ಹಸು ಆಗ್ಯದಂದ. ಏನು ಅಕ್ಯಾದ್ಲು ಹಣಿ ಬಡ್ಕೊಳ್ಳೇನು ಈ ಮಂದಿಗೆ ಹೆಂಗೆ ಮಾಡಲಿ ಅಂತೇಳಿ ದುರ್ವಾಸ ಮುನಿಗಳು ಬಂದಾರ. 60,000 ಮಂದಿ ಅವ್ರ ಶಿಷ್ಯರಿದ್ದಾರ. ಇವ್ರು ಊಟಕ್ಕೆ ಹೆಂಗಂತ ನನಗೆ ಗಂಟ್ಲು ಒಣಗ್ಯದ, ನೀ ಬಂದು ನನಗೆ ಹಸು ಆಗ್ಯದ ಅಂತಿಲ್ಲ. ಅಂದ ಕೂಡಲೇ ಖರೆನೇ ಹಸು ಆಗ್ಯದ. ನೀ ಅದ್ರಲ್ಲಿ ಊಟಕ್ಕೆ ಕೂತಿದ್ದು ನಾನು ಹಂಗೆ ಅವಸರ ಬಿಟ್ಟು ಒಂದು ಪೂರತ್ ಸಹಿತ ತಿನ್ಲಿಲ್ಲ ನನಗೆ. ಈಗ ಹಸು ಆಗಿದೆ, ಏನಿದ್ದದು ಕೊಡಂತ. ಏನಿರ್ತದ ಅಲ್ಲಿ? ಆಕೆ ಅಂದ್ಲು, ಭೋಗಣಿ ತೆಗೆದು ನೋಡಿದ್ಲು, ನೋಡಿಲ್ಲಿ ನೋಡಂದ್ಲು. ಅಂದ ಕೂಲಿ ಹೌದಲ್ಲ ಮುಗ್ದದ ಅನ್ಕೋತಾನೆ ಹಿಂಗೆ ನೋಡಿದಕ್ಕೆ ಒಂದು ಅಗಳಿತ್ತದ. ಒಂದು ಅಗಳು ತೊಗೊಂಡು ಬಾಯಾಗ ಹಾಕ್ಕೊಂಡ ಬಂದ. ಇಲ್ಲಿ ಬಂದ ಕೂಲಿ ಅಲ್ಲಿ 60,000 ಮಂದಿ ಮತ್ತು ದುರ್ವಾಸರು ಆ ನದಿ ಜಳಕದಾಗ ಅಲ್ಲೊಂದು ಪೆಂಡಾಲೇ ತಯಾರಾಗಿತ್ತಂತ. ಜನಾಬಾಯಿ ಅವರು ಬರೆದದ್ದ ಇದು. ಅಲ್ಲೊಂದು ದೊಡ್ಡ ಪೆಂಡಾಲ, ಊಟಕ್ಕೆ ಹಾಕಾರು, ಪಂಚಪಕ್ವಾನ್ ಅಡಿಗೆ ಎಲ್ಲ ಪಾಂಡವರು ಇದ್ದಾರೆ, ಅಲ್ಲೇ ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡಿಸಿ ಊಟಕ್ಕೆ ಹಾಕಿ ಹೆಂಗೆ ಬೇಕಂದ್ರೂ ಸಾಕಷ್ಟು ಮೃಷ್ಟಾನ ಭೋಜನ ತಿನ್ನಿಸಿದ್ರು. ಇಲ್ಲೂ ಬಂದ ಕೂಡಲೇ ಅಲ್ಲಿ ಬಂದರು. ಈಕಿಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಏನಾಗ್ಯದ ಅನ್ನೋದು. ಪಾಂಡವರು ಮಲ್ಕೊಂಡಾರ, ದ್ರೌಪದಿಗೆ ಇದು ಆಗ್ಯದ. ಹೆಂಗಂದ್ರು ಒಂದು ಅಗಳು ತಿಂದಿದ್ದಕ್ಕೆ ಅಲ್ಲಿ ಮಂದಿ ಎಲ್ಲ ಬಂದ್ರಂತ. ಏನು ಶಿಸ್ತು ಮಾಡಿದ್ರಪ್ಪ ಪಾಂಡವ್ರು ಊಟ ಅಂತ ಅನ್ನೊಂದಿಂದ ಹೊಟ್ಟೆ ಮೇಲೆ ಕೈ ಆಡಿಸ್ಕೊತ ಬರ್ಲಿಕ್ಕತ್ತಾರ. ಇವ್ರಂದ್ರು ಬರ್ರಿ ಸ್ನಾನ ಮಾಡ್ಕೊಂಡು ಬಂದ್ರ್ಯಾ ಅಂತ. ಅವ್ರಂದ್ರು ಬರ್ರಿ ಊಟಕ್ಕೆ ತಯಾರದ, ಏನಿದ್ದು ತೊಗೊಳ್ಬೇಕಂತ ಅಂದ ಕೂಡಲೇ ಹನಿ ಬಡ್ಕೊಳ್ಳೋದು. ಇಷ್ಟೋ ತನಕ ಊಟ ಮಾಡಿ ಬಂದೇವು ನಾವು, ಹೊಟ್ಟೆ ಬಿಗದದ ಅಂತೇಳಂದ್ರಂತ. ಹಿಂಗೆ ಭಗವಂತ
ತ್ರಾಸಾದ ಕೂಡಲೇ ಭಗವಂತನನ್ನೇ ನೆನೆಸ್ಬೇಕು. ಇದು ಭಕ್ತನ ಸ್ವಧರ್ಮ. ಹಂಗೆ ದಂಡವತ ಸ್ವಾಮಿ ಓಡಿ 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 ಬಂದ. ಏಕನಾಥ್ ಮಹಾರಾಜರು ಅಂದರು, ಯಾಕೋ ದಂಡವತ ಅಂದರು. ಮೊದಲು ಇಲ್ಲೂ ಒಂದು ದಂಡವತ ಹಾಕೇ ಬಿಟ್ಟವ. ಹಾಕಿದ ಎಬ್ಸಿದ್ರು. ಯಾಕೋ ಅಂದ, ನಾನು ಹೆಂಗಾರೆ ಮಾಡಿ ಪಾರು ಮಾಡಿರಿ ಅದನ್ನು. ಏನಾರೇ ಮಾಡಿದೆ ಅಂತಂದರು. ಇಲ್ಲ, ನೀವು ಹೇಳಿದಂಗೆ ಕತ್ತಿಗೆ ಸತ್ತ ಕತ್ತಿಗೆ ದಂಡವತ್ ನಮಸ್ಕಾರ ಹಾಕಿದೆ, ಅದು ಎದ್ದು ಹೋತು, ಮಂದಿ ಬೆನ್ನು ಹತ್ಯಾರ ನಾನು ಹಿಡಿಲಿಕ್ಕೆ ಅಂತ ಅಂದು ಕೂಡಲೇ ಏಕನಾಥ್ ಮಹಾರಾಜರಂದ್ರು, ಏನು ಹುಚ್ಚಿದ್ಯೋ ಅಂತಂದ್ರೆ ಅವರು. ಸೃಷ್ಟಿದೊಂದು ಕ್ರಮ ಅದ, ಹುಟ್ಟಿದ್ದು ಸಾಯಬೇಕು, ಅದು ಸತ್ತಂಗೆ ಸತ್ತದ ಅಂದು ಹಿಂಗೆ ನೋಡು ಎಬ್ಬಿಸ್ಕೊತ ಕೂತ್ರೆ ಏನು ಹುಚ್ಚುಚ್ಚಾರ ಮಾಡಿದಿ ಅಂತಂದ್ರು. ನಾ ಏನು ಮಾಡಲಿ, ದಂಡವತ್ತ ಹಾಕಿದ್ನೆ, ಹೇಳಂದೆ ಎದ್ದು ಹೋಗಿಬಿಡ್ತೀರಿ ಅಂತೇಳಿ ಗಡಗಡ ನಡಗ್ಲಿಕ್ಕತ್ತ. ಮತ್ತು ಏನು ಮಾಡ್ಬೇಕು ಈಗ? ಅವ್ರು ಬರ್ಲಿಕ್ಕತ್ತಾರಲ್ಲ, ಬರ್ಲಿಕ್ಕತ್ತಿಲ್ಲ ಅವ್ರು. ನಿನ್ನ ಹಿಡ್ಕೊಂಡು ರಾಜನಂತಲ್ಲಿ ಒಯ್ತಾರ, ಯುದ್ಧ ಮಾಡ್ತಾರ. ಎಷ್ಟು ಮಂದಿ ಸತ್ತಿರ್ತಾರಲ್ಲ ಅವೆಲ್ಲ ಹೆಣ ತಂದು ನಿನ್ನ ಮುಂದೆ ಒಗಿತಾರ ಅವರು. ಒಗದು ಬದುಕ್ತೀವೋ ಏನು ಕುತ್ತಿಗೆ ಹೆಚ್ಚುಕೊಣೋ ಅಂತೇಳಿ ನಿನ್ನ ಬಿಡುದಿಲ್ಲ. ಎಂಥ ಹುಚ್ಚುಚ್ಚಾರ ಮಾಡಿದೆವು ಅಂದ್ರೆ ಮತ್ತೆ ಏನು ಮಾಡ್ರಿ ಅದು? ಏನೂ ಮಾಡಂಗಿಲ್ಲ, ಇನ್ನೇನೂ ಮಾಡ್ಲಿಕ್ಕೆ ಉಪಾಯ ಇಲ್ಲ ಅಂದರು. ಮತ್ತು ನೀವೇನು ಅಂತೀರಂದು ಮಾಡ್ತಾನೆ. ಹಂಗಾರ ಜೀವಂತ ಸಮಾಧಿ ತಗೊಂಡ್ರು. ಪೈಠಣದೊಳಗೆ ನೀವು ಇವತ್ತು ಹೋದ್ರಿ ಅಂದ್ರೆ ಏಕನಾಥ್ ಮಹಾರಾಜರೇ ಒಂದು ನೆಲಮನಿ ಒಳಗೆ ಅವ್ರಿಗೆ ಜೀವಂತ ಸಮಾಧಿ ಕಟ್ಟಿ, ಆಗಿಂದಾಗ ಜೀವಂತ ಸಮಾಧಿ ಒಳಗೆ ದಂಡವತ್ ಸ್ವಾಮಿನ ಕೂಡ್ಸ್ಯಾರ. ಸಮಾಧಿ ಕಟ್ಟಿ ದಂಡವತ್ ಸಮಾಧಿ ಕಟ್ಟಿ ಬಂದ್ ಮಾಡಿಬಿಟ್ರು. ಆ ಮಂದಿ ಬಂತು, ಎಲ್ಲಿದ್ದಾರೆ ಏಕನಾಥ್, ಎಲ್ಲಿ ದಂಡವತ್ ಸ್ವಾಮಿ ಅಂತ. ಇಲ್ಲೇನಿಲ್ಲ ಅಂತಂದು, ಇಲ್ಲೇನಿಲ್ಲ ಅಂತ ಹುಡುಕಾಡಿದ್ರು. ಹೋಗಿಬಿಟ್ರು. ಇನ್ನೂ ತನಕ ದಂಡವತ್ ಸ್ವಾಮಿ ಸಮಾಧಿ. ನಿಷ್ಠಾವಂತ ಭಾವ ಭಕ್ತಾಂಚ ಸ್ವಧರ್ಮ, निष्ठावंत भाव भक्तांचा स्वधर्म, निर्धार हे वर्म चुको न ये, निर्धार हे वर्म चुको न ये, निष्ठावंत भाव भक्तांचा स्वधर्म, निष्ठावंत भाव, निष्ठावंत भाव, निष्ठावंत भाव. ನಿಷ್ಕಾಮ ನಿಶ್ಚಳ ವಿಠ್ಠಲಿ ವಿಶ್ವಾಸ. ನಿಷ್ಕಾಮದಿಂದ ನಿಶ್ಚಲವಾಗಿ ಸದ್ಗುರುವಿನ ಚರಣ ಮೇಲೆ ವಿಶ್ವಾಸ ಇಟ್ಟರೆ ಪಾಹೋನಯ ವಾಸ ಆಣಿಕಾಂಚ. ಇನ್ನು ಮತ್ತೊಂದು ಏನು ನಿನಗೆ ಬೇಕಾಗೋದಿಲ್ಲ, ಅಲ್ಲೇ ನಿನ್ನ ಗುರುನಾಥನ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ತುಕಾಮಣೆ ಐಸೆ ಕೋಡ ಉಪೇಕ್ಷಿಲ್ಲ. ಇಂಥ ನಿಷ್ಠಾವಂತ ಭಕ್ತರನ್ನು ಯಾರು ಅಲ್ಲಗಳಿಲಿಕ್ಕೆ ಆಗ್ತದೆ ಹೇಳಂತಾರೆ. ಐಷೆ ದೇಕಿಲ ನಾಹಿ ಐಷೆ ನಾಹಿ. ಹಂಗೆ ಯಾರನ್ನೂ ನಾವು ನೋಡಿದ್ದು ಇನ್ನೂವರ ತನಕ ಕೇಳಿಲ್ಲ. ನಾಹಿ ದೇಕಿಲ್ಲ, ನಾ ಐಕಿಲ್ಲ, ಕೇಳೂ ಇಲ್ಲ. ಇಂಥ ಒಂದು ನಿಷ್ಠಾದ ಮೇಲೆ ಭಕ್ತರ ನಿಷ್ಠ. ಹಂಗೆ ಜ್ಞಾನಿಗಳ ನಿಷ್ಠ ಅನ್ನೋದು, ಸಿದ್ಧರ ನಿಷ್ಠ ಅನ್ನೋದು. ಅವರಂತಾರ धर्मामध्ये स्वधर्म, धर्मामध्ये धर्म स्वरूपी राहणे हा स्वधर्म, हा मुख्य लक्षण ಸಿದ್ಧಾಂತ ಜಾಣಿಜೆ ಅಂತಾರ. ಮಹಾರಾಜರು ನಮ್ಮ ಮಹಾರಾಜರ ಒಂದು ಧರ್ಮ ಹೆಂಗಿತ್ತು ಅಂದ್ರೆ ಇರೋದು ನಮ್ಮ ಕಡೆ ಇರ್ತಿದ್ರು. ಅವರು ನಾವು ನಮ್ಮ ಜೋಡಿ ಮಾತಾಡ್ತಿದ್ರು. ಆದ್ರೆ ಅವ್ರು ಇರೋದು ಮಾತ್ರ ತಮ್ಮ ಸ್ವರೂಪದೊಳಗೆ ಲಯವಾಗಿರ್ತಿದ್ರು. ಇದು ಮಹಾತ್ಮರ ಆತ್ಮಜ್ಞಾನಿಗಳ ಧರ್ಮ. ನಾವು ನಮ್ಮ ಜೋಡಿ ಹರಟಿ ಹೊಟ್ಟಿದ್ದೀರಿ, ನಮಗೆ ಇದು ಮಾಡ್ತೀರಿ ಅಂತೀವಿ. ನಮ್ಮ ಜೋಡಿ ಎಲ್ಲರ ಜೋಡಿ ಇದ್ರು ಸಹಿತ ಜನಿ ಅಸೋನಿ ಆಪಣ ಜನಾವೇಗಳ. ನೀವು ಜನರೊಳಗೆ ಇದ್ದರೂ ಸಹಿತ ನೀವು ಜನರಿಂದ ಬೇರೆ ಆಗಿದ್ರಿ. ಇಂಥ ಸ್ಥಿತಿ ನಮ್ಮ ಮಹಾರಾಜರದಿತ್ತು. ಅಂಥ ಮಹಾರಾಜರ ಭಕ್ತಿಯನ್ನು ನಾವು ಇನ್ನು 3 ದಿವಸ ಈ ಒಂದು ಸ್ಥಾನದೊಳಗೆ ನಾವೆಲ್ಲರೂ ನಿಷ್ಠೆಯಿಂದ ಮಾಡೋಣ. ಇದೇ ನಿಷ್ಠ, ಇದೇ ಭಕ್ತಿಯನ್ನು ನಾವು ನೀವುಗಳೆಲ್ಲ ನಮ್ಮ ಜೀವನದಾಗ ಅಳವಡಿಸಿಕೊಂಡ ಸಮರ್ಥರಿಂದ ನಾವು ಏನಪ್ಪ ಸಮರ್ಥರ ಕೃಪೆಗೆ ಪಾತ್ರ ಆಗುವಂಥ ಒಂದು ಸ್ಥಿತಿಯನ್ನು ನಾವು ಪಡ್ಕೊಂಡು ಅಂತ ಹೇಳ್ಕೊತ ಕೊನೆ ಚರಣ. तुका म्हणे ऐसे कोण उपेक्षिला, तुका म्हणे ऐसे कोण उपेक्षिला, तुका म्हणे ऐसे कोण उपेक्षिला, तुका म्हणे ऐसे कोण उपेक्षिला,
तुका म्हणे ऐसे कोण उपेक्षेला तुका म्हणे ऐसे कोण उपेक्षेला टाळा नाही देखील ऐसे कोणी नाही देखील ऐसे कोणी नाही देखील ऐसे कोणी ऐसे कोणी निष्ठावंत भाव भक्ताच्या स्वधर्म निष्ठावंत भाव भक्ताच्या स्वधर्म भाव भक्ताच्या स्वधर्म ಮಾಡ್ತಾ ಹಿಂಗ निष्ठावंत भाव भक्तांच्या निष्ठावंत भाव भक्तांच्या निर्धार हे वर्म चुको नये निर्धार हे वर्म चुको नये निर्धार हे वर्म चुको नये ये निष्ठावंत भाव भक्ताच्या स्वधर्म निष्ठावंत भाव भक्ताच्या स्वधर्म निष्ठावंत भाव भक्ताच्या स्वधर्म भक्ताच्या स्वधर्म भक्ताच्या कल्प ऐश्वावे तया कुळा माझ्या सगळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाची नामा म्हणे तया असावे कल्याण जामक निदान पांडुरंग ठोब्बार कुमाये जय जय विठोब्बार कुमाये जय जय विठोब्बार कुमाये